ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು GKVK ಕೃಷಿ ಮೇಳ 2024ಗೆ ಸ್ವಾಗತ ಸುಸ್ವಾಗತ. ಸೊ ಸ್ನೇಹಿತರೆ, ಯಾರೆಲ್ಲ ಕೃಷಿ ಮೇಳಕ್ಕೆ ಬಂದಿದ್ರೆ ಒಂದ್ಸಲ ಕಮೆಂಟ್ ಸೆಕ್ಷನಲ್ಲಿ ಹಾಜರಾತಿಯನ್ನು ಹಾಕಿ, ಯಾರೆಲ್ಲ ಬಂದಿಲ್ಲ ಮಿಸ್ ಮಾಡ್ಕೊಂಡಿದ್ದಾರೆ ಅನ್ನೋರು ಸಹ ಕಮೆಂಟ್ ಸೆಕ್ಷನಲ್ಲಿ ಮುಕ್ತವಾಗಿ ಕಮೆಂಟ್ ಮಾಡ್ಬೋದು. ಇವತ್ತು ಈ ಒಂದು ಕೃಷಿ ಮೇಳ 4 ದಿನಗಳ ಕಾಲ ಯಶಸ್ವಿಯಾಗಿ ನಡೆದಿದೆ. ಸೊ ಎಕ್ಸ್ಪೆಕ್ಟೇಷನ್ಸ್ಗೂ ಮೀರಿ, ನಿರೀಕ್ಷೆಗೂ ಮೀರಿದಂತಹ ಒಂದು ಜನಸಾಗರ ಇಲ್ಲಿ ಹರಿದು ಬಂದಿತ್ತು. ಸೊ ಈ ಒಂದು ಕೃಷಿ ಮೇಳದ ಕೆಲವೊಂದಿಷ್ಟು ಕ್ಲಿಪ್ಸ್ನ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ಗೌರೀಶ್ ಗೌಡ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸೊ ಇಲ್ಲಿ ಬಂದಿರತಕ್ಕಂಥವ್ರು ಸುಮಾರು ಜನ ಹೇಳಿದ್ದೊಂದೇ ಮಾತು, ಪ್ರತಿ ಡಿಸ್ಟಿಕ್ಕಲ್ಲೂ ಈ ರೀತಿ ಕೃಷಿ ಮೇಳಗಳು ಆಗ್ತಾ ಇದ್ರೆ ರೈತರಿಗೆ ತುಂಬ ಉಪಯುಕ್ತ ಆಗುತ್ತೆ ಅಂತ. ಆದರೆ ನನಗೆ ಪರ್ಸ್ನಲಿ ಅನಿಸಿದ್ದು ಏನಪ್ಪ ಅಂದರೆ, ಇಲ್ಲಿ ಸಾಕಷ್ಟು ಜನ ಬಂದಿರತಕ್ಕಂಥದ್ದು ಖುಷಿ ವಿಚಾರ. ಆದರೆ ಇಲ್ಲಿ ಎಷ್ಟು ಜನ ಕೃಷಿಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಅಥವಾ ಹೊಸ ಹೊಸ ಟೆಕ್ನಾಲಜಿಗಳನ್ನ ಉಪಯೋಗಿಸ್ಕೊಳ್ಳೋದಕ್ಕೆ ಬಂದಿದ್ರೋ ಗೊತ್ತಿಲ್ಲ. ಆದರೆ ಕೆಲವೊಂದಷ್ಟು ಎಲ್ಲರೂ ಅಂತ ನಾನು ಹೇಳಲಿಕ್ಕಾಗಲ್ಲ, ಅದರಲ್ಲಿ 20ರಿಂದ 30ರಷ್ಟು ಜನ ಸೊ ಎಂಜಾಯ್ ಮಾಡೋದಕ್ಕೆ ಬಂದಿದ್ರು ಅಂತ ನನಗನ್ಸುತ್ತೆ. ಸೊ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ಒಂದು ಕೃಷಿ ಮೇಳದಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ಇದು ಸೂರ್ಯಕಾಂತಿ ಬೀಜ. ಸೊ ಈ ಒಂದು ಸೂರ್ಯಕಾಂತಿಯನ್ನು ಯಾವ ಥರ ಬೆಳೆದಿದ್ದಾರೆ ಅನ್ನೋದನ್ನ ನೀವು ನೋಡ್ಬೋದು. ಬಹಳ ತುಂಬ ಚೆನ್ನಾಗಿ ಈ ಒಂದು ಸ್ಟೂಡೆಂಟ್ಸ್ ಇಲ್ಲಿ ಬೆಳೆದಿರ್ತಕ್ಕಂಥದ್ದು. ಅದಾದ ನಂತರ ಒಂದು ಹೈನುಗಾರಿಕೆಗೆ ಸಂಬಂಧಪಟ್ಟಂತೆ ಒಂದು ನೇಪಿಯರು ಹುಲ್ಲುಗಳು ಯಾವ ಥರ ಬೆಳೆದಿರ್ತಾರೆ, ಇವೆಲ್ಲ ಒಂದು ಕಂಪ್ಲೀಟ್ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ಬೋದು. ಪ್ರತಿಯೊಂದು ಬೆಳೆಯನ್ನು ನೀವು ನೋಡ್ಬೋದು. ನಿರೀಕ್ಷೆಗೂ ಮೀರಿ ಅಂತ ಯಾಕೆ ಹೇಳಿದೆ ಅಂದರೆ, ಸೊ ಹತ್ತತ್ರ 36 ಲಕ್ಷ ಒಂದು ಅಂಕಿಅಂಶಗಳ ಪ್ರಕಾರ 36 ಲಕ್ಷ ಜನ ಟೋಟಲ್ ಇಲ್ಲಿ ಈ ಒಂದು ಕೃಷಿ ಮೇಳಕ್ಕೆ ವಿಸಿಟ್ ಮಾಡಿರ್ತಕ್ಕಂಥದ್ದು. 4 ದಿನಗಳ ಕಾಲ ಅಂದರೆ ನವೆಂಬರ್ 14ರಿಂದ 17ನೇ ತಾರೀಕು ನಡೆದಿರ್ತಕ್ಕಂಥ ಈ ಒಂದು ಕೃಷಿ ಮೇಳದಲ್ಲಿ 4 ದಿನಗಳಲ್ಲಿ 36 ಲಕ್ಷ ಜನ ಇಲ್ಲಿ ವಿಸಿಟ್ ಮಾಡಿರ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಸಾಕಷ್ಟು ಜನರ ಒಂದು ನಿರಂತರವಾದಂಥ ಹಗಲಿರುಳು ಇನ್ನದೇ ಒಂದು ನಿರಂತರವಾದಂಥ ಪರಿಶ್ರಮ ಇದೆ. ಅವರೆಲ್ಲರಿಗೂ ನಾವು ಕೃತಜ್ಞತೆಗಳನ್ನು ಹೇಳಬೇಕಾಗುತ್ತೆ. ಸೊ ಟ್ರಾಫಿಕ್ಕಲ್ಲಿ ಕಂಟ್ರೋಲ್ ಮಾಡಿರ್ತಕ್ಕಂಥ ಒಂದು ಸ್ಟೂಡೆಂಟ್ಸ್ ಇರ್ಬೋದು, ಪೊಲೀಸರು ಇರ್ಬೋದು, ಅಥವಾ ಏನು ಈ ಒಂದು ಎಕ್ವಿಪ್ಮೆಂಟ್ಸ್ಗಳನ್ನು ಒಂದು ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ಅಲ್ಲಿ ಇರ್ತಕ್ಕಂಥ ಒಂದು ಸಿಬ್ಬಂದಿ ವರ್ಗದವರು ಇರ್ಬೋದು, ನಾನ್ ಸಿಬ್ಬಂದಿ ವರ್ಗದವರು ಇರ್ಬೋದು. ಸೊ ಸಾಕಷ್ಟು ಜನ ಇಲ್ಲಿ ಎಫರ್ಟ್ ಇದ್ದಾರೆ. ಸೊ ಹೆಸರುಗಳನ್ನು ಹೇಳಲಿಕ್ಕಾಗಲ್ಲ. ಇನ್ನು ಈ ಒಂದು ಕೃಷಿ ಮೇಳದಲ್ಲಿ ಬಹಳ ಒಂದು ಅಚ್ಚರಿಯಾದಂಥ ಒಂದು ಕೆಲವೊಂದಷ್ಟು ಅಂಶಗಳನ್ನು ನಾನು ವಿಡಿಯೋದಲ್ಲಿ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ನೀವು ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಇದರ ಸೊಪ್ಪು, ಈ ಒಂದು ಸೊಪ್ಪಿನ ಹೆಸರು ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಝೂಮ್ ಮಾಡಿದ್ದೀನಿ ನೋಡಿ, ಒಂದ್ಸಲ ಕಮೆಂಟ್ ಮಾಡಿ. ಸಾಕಷ್ಟು ತೋಟಗಾರಿಕಾ ಬೆಳೆಗಳನ್ನು ಇಲ್ಲಿ ಪರಿಚಯ ಮಾಡ್ಕೊಡ್ತಾ ಇರ್ತಕ್ಕಂಥದ್ದು. ಸೊ ಯಾರೆಲ್ಲ ಬಂದಿದ್ರಿ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಯಾರೆಲ್ಲ ಬಂದಿದ್ರಿ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾರೆಲ್ಲ ಮಿಸ್ ಮಾಡ್ಕೊತಾ ಇದ್ದೀರಾ ಅಥವಾ ಮಿಸ್ ಮಾಡ್ಕೊಂಡೆ ಅನ್ನೋರು ಸಹ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನೀವು ನೋಡ್ತಾ ಇರ್ತಕ್ಕಂಥದ್ದು ಇದು ತೋಟಗಾರಿಕೆ ಬೆಳೆಗಳು. ಸೊ ಈ ಒಂದು ತೋಟಗಾರಿಕೆ ಬೆಳೆಗಳನ್ನು ಯಾವ ಥರ ಮೇಂಟೆನೆನ್ಸ್ ಮಾಡಿದ್ದಾರೆ ಅನ್ನೋದನ್ನು ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಇಲ್ಲಿ ಸಣ್ಣ ಪ್ರಮಾಣದಲ್ಲಿರೋದ್ರಿಂದ ಸಾಕಷ್ಟು ಜನ ಹೇಳ್ತಾ ಇದ್ರು ಇಲ್ಲಿ ಸಣ್ಣ ಪ್ರಮಾಣದಲ್ಲಿದೆ ಮೇಂಟೈನ್ ಮಾಡಬಹುದು, ಆದರೆ ದೊಡ್ಡ ಪ್ರಮಾಣದಲ್ಲಿ ಬಂದಾಗ ತುಂಬ ಕಷ್ಟ ಅಂತ ಸಾಕಷ್ಟು ಜನ ರೈತರು ಹೇಳ್ತಾ ಇದ್ರು. ಸೊ ಅದರ ಜೊತೆಗೆ ಸಿಟಿ ಕಡೆಯಿಂದ ಸಹ ಸಾಕಷ್ಟು ಜನ ಬಂದಿರತಕ್ಕಂಥದ್ದು ಮಕ್ಕಳಿಗೆ ಒಂದು ಒಳ್ಳೆ ಪಾಠ ಅಂತ ಹೇಳ್ಬೋದು. ಯಾಕಂದರೆ ಆ ಒಂದು ಪಟ್ಟಣದಲ್ಲಿರ್ತಕ್ಕಂಥ ಮಕ್ಕಳಿಗೆ ಸೊ ಕೃಷಿ ಬಗ್ಗೆ ಒಂದಷ್ಟು ಮಾಹಿತಿನೂ ಸಹ ಗೊತ್ತಿರೋದಿಲ್ಲ. ಸೊ ಅಂಥವ್ರಿಗೆ ಈ ರೀತಿ ಒಂದು ಕೃಷಿ ಮೇಳಗಳನ್ನು ಬಂದಾಗ ಅಲ್ಲಿರ್ತಕ್ಕಂಥ ಒಂದು ವಾಸ್ತವ ಒಂದು ನೈಜತೆಯನ್ನು ನಾವು ಪರಿಚಯ ಮಾಡಿಕೊಟ್ಟಾಗ ಅವರಿಗೆ ಕೃಷಿಯ ಬಗ್ಗೆ ಒಂದಷ್ಟು ಮಾಹಿತಿ ಒಂದು ತಿಳಿಸ್ಕೊಡುವಂಥ ಅಥವಾ ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನ ಅವರು ಮಾಡ್ತಾರೆ. ಸೊ ಏನು ಮಾಡದೇ ಇದ್ದರೆ ಯಾವ ರೀತಿ ಅವರು ತಿಳುವಳಿಕೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನೀವು ನೋಡ್ತಾ ಇರ್ತಕ್ಕಂಥದ್ದು ಇದು ಜೇನು ಕೃಷಿ. ಸೊ ಇದು ಕಂಡು ಬಂದಿದ್ದು GKVK. ತೋಟಗಾರಿಕಾ ಬೆಳೆಗಳ ಒಂದು ಪರಿಚಯನ ಮುಗೀತು. ಸೊ ಪರಿಚಯನ ಮಾಡಿಕೊಂಡು ಹಾಗೆ ಒಂದು ವಿಡಿಯೋ ಶೂಟ್ ಮಾಡಿಕೊಂಡು ಅದಾದ ನಂತರ ನಾನು ಹೋಗಿದ್ದು ಕೃಷಿ ಪರಿಕರಣಗಳು ಅಂದರೆ ಕೃಷಿ ಯಂತ್ರೋಪಕರಣಗಳನ್ನು ಪರಿಚಯ ಮಾಡ್ಕೊಳ್ಳೋದಕ್ಕೆ. ಸೊ ಸಾಕಷ್ಟು ಜನ ಬೆಳೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಂಡಿರ್ತಾರೆ, ಆದರೆ ಹೊಸ ಹೊಸ ಟೆಕ್ನಾಲಜಿ ಅಂತ ಬಂದಾಗ ಆ ಒಂದು ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ಒಂದು ವಿಚಾರಗಳನ್ನು ತಿಳ್ಕೊಳ್ಳೋ ಒಂದು ಕ್ಯೂರಿಯಾಸಿಟಿ ಸಾಕಷ್ಟು ಜನರಿಗಿರುತ್ತೆ. ಸೊ ಅಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇರ್ತಕ್ಕಂಥದ್ದು. ನೀವು ನೋಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಸಾಕಷ್ಟು ಜನ ಬಂದಿರತಕ್ಕಂಥದ್ದು. ಇನ್ನು ಇದಾದ ನಂತರ ನೆಕ್ಸ್ಟ್ ಬರ್ತಾ ಇರ್ತಕ್ಕಂಥದ್ದು ಕೃಷಿ ಯಂತ್ರೋಪಕರಣಗಳು. ಅದಕ್ಕೂ ಮುಂಚೆ ಇಲ್ಲಿ ಪರಿಚಯ ಮಾಡಿಕೊಡ್ತೀನಿ, ಇದು ನರ್ಸರಿಗಳ ಒಂದು ಪರಿಚಯ. ಇಲ್ಲಿ ಸಾಕಷ್ಟು ವೆರೈಟಿ ಆಗಿರ್ತಕ್ಕಂಥ ಒಂದು ಸಸಿಗಳ ಮಾರಾಟವನ್ನು ನೀವು ನೋಡಬಹುದು. ಸಾಕಷ್ಟು ಒಂದು ನರ್ಸರಿಗಳು ಇಲ್ಲಿ ಭಾಗವಹಿಸಿದ್ವು. ಸುಮಾರು ನರ್ಸರಿಗಳಲ್ಲಿ ಸಾಕಷ್ಟು ಜನರು ಅಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಒಂದು ವಿಶೇಷತೆ ಇರ್ತಕ್ಕಂಥ ಒಂದು ಸಸಿಗಳನ್ನು ಪರ್ಚೇಸ್ ಮಾಡಿ ತೊಗೊಂಡು ಹೋಗ್ತಾ ಇದ್ರು. ನೀವು ನೋಡ್ತಾ ಇರ್ತಕ್ಕಂಥ ದೃಶ್ಯಗಳಲ್ಲಿ ನೀವು ನೋಡ್ಬೋದು.
ಸಸಿಗಳ ಒಂದು ಮಾರಾಟ ಮೇಳ ಯಾವ ರೀತಿ ನಡೀತು ಅನ್ನೋದನ್ನು. ಸೊ ಒಂದೇ ವೇದಿಕೆಯಲ್ಲಿ ರೈತರ ಜಾತ್ರೆ ಅಂದರೆ ತಪ್ಪಿಲ್ಲ, ಯಾಕಂದರೆ ಅಷ್ಟು ಜನ ಇಲ್ಲಿ, ಅಷ್ಟು ಒಂದು ಕ್ರೌಡ್ ಇಲ್ಲಿ ಇರ್ತಕ್ಕಂಥದ್ದು ಬಹಳ ಖುಷಿ ಆಗುತ್ತೆ. ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಅಲ್ಲಿ ಜನರ ಆಗಮನ, ನಿರೀಕ್ಷೆಗೂ ಮೀರಿದಂಥ ಒಂದು ಆಗಮನ, ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಜನನೇ ಇಲ್ಲದೆ ಇದ್ದರೆ ಕಾರ್ಯಕ್ರಮ ಯಾವ ರೀತಿ ಯಶಸ್ಸಾಗುತ್ತೆ. ಇಲ್ಲಿ ಹಳ್ಳಿಕಾರ ಒಂದು ಎತ್ತುಗಳನ್ನು ನಾವು ನೋಡ್ತಾ ಇರ್ತಕ್ಕಂಥದ್ದು ಬಹಳ ಖುಷಿ ಆಗುತ್ತೆ. ಸೊ ಈ ರೀತಿಯ ಒಂದು ಸಂತತಿಗಳು ಉಳಿಬೇಕಾದ್ರೆ ನಾವು ಪ್ರಯತ್ನಗಳನ್ನು ಮಾಡ್ತಾ ಇರಬೇಕಾಗುತ್ತೆ. ಸೊ ಅದರ ಜೊತೆಗೆ ಇಲ್ಲಿರ್ತಕ್ಕಂಥದ್ದು ಡಾರ್ಪರ್ ಕುರಿಗಳ ಒಂದು ಪರಿಚಯ, ಡಾರ್ಪರ್ ಕುರಿಗಳನ್ನು ಸಹ ಇಲ್ಲಿ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಸಾಕಷ್ಟು ಜನ ರೈತರು ಇಲ್ಲಿ ಒಂದು ಹಳ್ಳಿಕಾರ ಎತ್ತುಗಳನ್ನು ಸಹ ತೆಗೆದುಕೊಂಡು ಬಂದಿದ್ರು. ಸಾಕಷ್ಟು ಜನ ಅದಾದ ನಂತರ ಈ ಒಂದು ಗೋಶಾಲೆಯಿಂದನೂ ಸಹ ಸಾಕಷ್ಟು ಹಸುಗಳು ಇಲ್ಲಿ ಬಂದಿರತಕ್ಕಂಥದ್ದು, ಎಮ್ಮೆ ಸಹ ಬಂದಿರತಕ್ಕಂಥದ್ದು. ಗಾಣದ ಮೂಲಕ ಎಣ್ಣೆಯನ್ನು ಯಾವ ರೀತಿ ತೆಗಿತಾರೆ ಅನ್ನೋದನ್ನು ಲೈವ್ ಮುಖಾಂತರ ಸಾಕಷ್ಟು ಜನರು ಇಲ್ಲಿ ನೋಡಿರ್ತಕ್ಕಂಥದ್ದು, ನೀವು ನೋಡ್ತಾ ಇರ್ತಕ್ಕಂಥದ್ದು. ಇದು ಈ ಎಮ್ಮೆ ಹೆಸರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಗೊತ್ತಿಲ್ಲ ಅಂದರೆ ನಾನು ಕಮೆಂಟ್ ಮಾಡ್ತೀನಿ. ಗೋಶಾಲೆಯಲ್ಲಿರ್ತಕ್ಕಂಥ ಸಾಕಷ್ಟು ಒಂದು ಹಸುಗಳನ್ನು ನಾವಿಲ್ಲಿ ನೋಡಬಹುದು. ಗಾಣದಲ್ಲಿ ಯಾವ ರೀತಿ ಎಣ್ಣೆಯನ್ನು ತಯಾರು ಮಾಡ್ತಾರೆ ಅನ್ನೋದನ್ನು ಸಹ ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು. ಸೊ ವೀಕ್ಷಕರೇ, ನಾನು ನಿಮ್ಗೆ ಹೇಳಿದೆ ಕೃಷಿ ಯಂತ್ರೋಪಕರಣಗಳನ್ನು ಪರಿಚಯ ಮಾಡ್ಕೊಡ್ತೀನಿ ಅಂತ. ಸೊ ಪರಿಚಯ ಮಾಡ್ಕೊಳ್ಳೋದಕ್ಕೆ ಸಮಯದ ಅಭಾವ ಇದೆ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ.